ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಹೆಲ್ದಿ ಕಲರ್ಫುಲ್ ಸೂಪರ್ ಟೇಸ್ಟಿ ಸಲಾಡ್ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಇಲ್ಲಿ ನಾನು 2 ಆನಿಯನ್ಸ್ ತಗೊಂಡು ಸ್ಮಾಲ್ ಪೀಸಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಆನಿಯನ್ಸ್ ಕಟ್ ಮಾಡ್ತಾ ಇದ್ದಾಗ ನನ್ನ ಚೈಲ್ಡ್ಹುಡ್ ಡೇಸ್ ನೆನಪಾಯಿತು. ಆವಾಗ ಸಲಾಡ್ ಅಂದರೆ ಜಸ್ಟ್ ಟೊಮ್ಯಾಟೊ, ಆನಿಯನ್ ಮತ್ತು ಕುಕುಂಬರ್ ಅದನ್ನು ಮಿಕ್ಸ್ ಮಾಡಿ ಸಲಾಡ್ ಪ್ರಿಪೇರ್ ಮಾಡ್ತಾ ಇದ್ವಿ. ನಾನು 2 ಕ್ಯಾರೆಟ್ಸ್ ಮತ್ತು 1 ಪೊಟ್ಯಾಟೊ ತಗೊಂಡು ಪೀಲರಲ್ಲಿ ನೀಟಾಗಿ ಸಿಪ್ಪೆ ಪೀಲ್ ಮಾಡ್ತಾ ಇದ್ದೀನಿ. ಪೊಟ್ಯಾಟೊ ಪೀಲ್ ಮಾಡೋದು ಮಾತ್ರ ತುಂಬ ಪೇಷನ್ಸ್ ಟೆಸ್ಟ್. ಪೀಲಿಂಗ್ ಮುಗಿದ ಮೇಲೆ ಇದನ್ನು ವಾಟರಲ್ಲಿ ಇಟ್ಟೆ ನೀಟ್ಲಿ ಕ್ಲೀನ್ ಆಗೋಕ್ಕೆ. ಕ್ಲೀನ್ ಮಾಡಿದ್ಮೇಲೆ ವೆಜಿಟೇಬಲ್ ಶೈನಿ ಆಲ್ಮೋಸ್ಟ್ ಫೋಟೋ ಶೂಟ್ ರೆಡಿ. ಆಮೇಲೆ ಹ್ಯಾಂಡ್ಫುಲ್ ಲೆಟ್ಯೂಸ್ ತೊಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಿಕೊಂಡು ಎಷ್ಟು ಸ್ಮಾಲ್ ಆಗುತ್ತೆ ಅಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಲೈಕ್ ಮೈಕ್ರೋ ಸರ್ಜರಿ ಲೆವೆಲ್ ಕಟಿಂಗ್. ಇವಾಗ ಬ್ರಾಕ್ಲಿ ಕಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಬ್ರಾಕ್ಲಿನ ಹ್ಯಾಂಡಲ್ ಮಾಡೋದು ಸ್ವಲ್ಪ ರಾಯಲ್ ಫೀಲ್ ಕೊಡುತ್ತೆ, ಯಾಕಂದರೆ ಇದು ರೆಗ್ಯುಲರ್ ವೆಜಿಟೇಬಲ್ ಅಲ್ಲ, ಪ್ರೀಮಿಯಂ ಗೆಸ್ಟ್. ಫಸ್ಟ್ ನಾನು ಫ್ಲಾರೆಟನ್ನು ಸ್ಟೆಮ್ಮಿಂದ ಜೆಂಟಲ್ ಆಗಿ ಸಪ್ರೇಟ್ ಮಾಡ್ತಾ ಇದ್ದೀನಿ. ನೈಫ್ನ ಹೆವಿಯಾಗಿ ಪ್ರೆಸ್ ಮಾಡಬಾರ್ದು, ಇಲ್ಲಿ ಬ್ರಾಕ್ಲಿ ಸಾಫ್ಟಾಗಿ ಬ್ರೇಕ್ ಆಗುತ್ತೆ. ಸೊ ಸ್ಲೋ ನೀಟ್ ಮೂಮೆಂಟ್ಸ್ ಇಂಪಾರ್ಟೆಂಟ್. ಈಗ ಪೀಲ್ಡ್ ಪೊಟ್ಯಾಟೋನ ಸ್ಮಾಲ್ ಪೀಸಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಪೊಟ್ಯಾಟೊ ಪೀಲ್ ಮಾಡಿದ ಮೇಲೆ ಸ್ಮೂತ್ ಆ್ಯಂಡ್ ಶೈನಿ ಆಗಿರುತ್ತೆ, ಆಲ್ಮೋಸ್ಟ್ ಲೈಕ್ ಬ್ಯೂಟಿ ಪಾರ್ಲರ್ ಹೋಗಿ ಬಂದ ಲುಕ್. ಯೂನಿಫಾರ್ಮ್ ಸೈಜಲ್ಲಿ ಕಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಇಲ್ಲಿ ಕುಕ್ಕಿಂಗ್ ಟೈಮಲ್ಲಿ ಯೂನಿಫಾರ್ಮ್ ಸೈಜ್ ಇದ್ದರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಈಗ ಕುಕುಂಬರನ್ನು ತಗೊಂಡಿದ್ದೀನಿ. ಪೀಲರಲ್ಲಿ ಇದರಿಂದ ಸಿಪ್ಪೆ ಪೀಲ್ ಮಾಡಿಕೊಂಡು ನೋಡಿ, ಪೀಲ್ ಆಗ್ತಾ ಕುಕುಂಬರ್ ಫ್ರೆಶ್ ಗ್ರೀನ್ ಕಲರ್ ವಿಸಿಬಲ್ ಆಗ್ತಾ ಇದೆ. ಕ್ಯಾಮ್ರಾಗೆ ಚೆನ್ನಾಗಿ ಕ್ಯಾಪ್ಚರ್ ಆಗ್ತಾ ಇದೆ. ಫಸ್ಟಿಗೆ ನಾನು ಕುಕುಂಬರ್ನ 2 ಎಂಡ್ಸ್ ಕಟ್ ಮಾಡಿಕೊಂಡೆ. ಅದನ್ನು ರಬ್ ಮಾಡಿ ಇವೆಲ್ಲ ಮಾಡೋದ್ರಿಂದ ಬಿಟರ್ ಟೇಸ್ಟ್ ಅವಾಯ್ಡ್ ಆಗುತ್ತೆ. ಆಮೇಲೆ ಕುಕುಂಬರ್ನ ಮಿಡಲಲ್ಲಿ ಹಾಫ್ ಸ್ಲೈಸ್ ಮಾಡಿ ಲಾಂಗ್ ಸ್ಟ್ರಿಪ್ಸ್ ಥರ ಕಟ್ ಮಾಡಿಕೊಂಡು ಮತ್ತೆ ಅದಕ್ಕೆ ಸ್ಮಾಲ್ ಪೀಸಸ್ ಆಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ನೋಡಿ, ಯೂನಿಫಾರ್ಮ್ ಸೈಜಲ್ಲಿ ಬಂದರೆ ಸಲಾಡ್ಗೆ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿರುತ್ತೆ. ಒಂದು ಹೋಲ್ ಕುಕುಂಬರಲ್ಲಿ ನಾನು ಹಾಫ್ನ ಯೂಸ್ ಮಾಡಿಕೊಂಡೆ, ರೆಸ್ಟ್ ಹಾಫ್ ನಾನು ತಿನ್ನೋಕ್ಕಿಟ್ಕೊಂಡು. ಇವಾಗ ಪೀಲ್ಡ್ ಕ್ಯಾರೆಟ್ನ ಗ್ರೇಟ್ ಮಾಡ್ಕೊತಾ ಇದ್ದೀನಿ. ಕಲರ್ ಮಾತ್ರ ಸೂಪರ್ ಬ್ರೈಟ್ ಆರೆಂಜ್ ಕಾಣಿಸ್ತಾ ಇದೆ. ಇಲ್ಲಿ ನಾನು ಸ್ಮಾಲ್ ಗ್ರೇಟರ್ ಯೂಸ್ ಮಾಡ್ತಾ ಇದ್ದೆ. ಸಡನ್ನಾಗಿ ನನಗೆ ಥಾಟ್ ಬಂತು, ವೈ ನಾಟ್ ಟು ಯೂಸ್ ಬಿಗ್ಗರ್ ಗ್ರೇಟರ್ ಅಂತ ಫಾರ್ ಚಂಕಿಯರ್ ಟೆಕ್ಸ್ಚರ್. ಸೊ ಈಗ ಗ್ರೇಟರ್ ಚೇಂಜ್ ಮಾಡ್ತಾ ಇದ್ದೀನಿ. ಸ್ಮಾಲರ್ ಗ್ರೇಟರಲ್ಲಿ ಪೇಷನ್ಸ್ ಟೆಸ್ಟ್, ಬಿಗ್ ಗ್ರೇಟರಲ್ಲಿ ಸ್ಪೀಡ್ ಟೆಸ್ಟ್. ಬಿಗ್ ಗ್ರೇಟರ್ನ ಯೂಸ್ ಮಾಡೋದ್ರಿಂದ ಪೀಸಸ್ ಸ್ವಲ್ಪ ಚಂಕಿ ಆ್ಯಂಡ್ ಕ್ರಂಚಿ ಬರುತ್ತೆ ಮತ್ತು ಸಲಾಡ್ಗೆ ನೈಸ್ ಬೈಟ್ ಕೊಡುತ್ತೆ. ಗ್ರೇಟಿಂಗ್ ಸೌಂಡ್ ಕೂಡ ಇಲ್ಲಿ ಡಿಫ್ರೆಂಟ್ ಆಗುತ್ತೆ, ಜೋರಾಗಿ ಸೌಂಡ್ ಬರುತ್ತೆ. ನೋಡಿ, ಇವತ್ತು ನಾನು ಗೋವರ್ಧನ್ ಪನ್ನೀರ್ ಯೂಸ್ ಮಾಡ್ಕೊತಾ ಇದ್ದೀನಿ. ಇದ್ರಿಂದ ಟೆಕ್ಸ್ಚರ್ ಮಾತ್ರ ತುಂಬಾ ಸೂಪರ್ ಸಾಫ್ಟ್ ಆಗಿರುತ್ತೆ. ಸಲಾಡಲ್ಲಿ ಯೂಸ್ ಮಾಡೋಕ್ಕೆ ಈ ಪನ್ನೀರ್ ಬ್ರ್ಯಾಂಡ್ ತುಂಬಾ ಬೆಸ್ಟ್. ಆಮೇಲೆ ನಾನು ಸ್ಮಾಲ್ ಕ್ಯೂಬ್ಸಲ್ಲಿ ಕಟ್ ಮಾಡಿಕೊಂಡೆ. ಪನ್ನೀರ್ ಹ್ಯಾಂಡಲ್ ಮಾಡೋದು ಕಾಮ್ ಆಗಿ ಮಾಡಬೇಕು, ಜಾಸ್ತಿ ಪ್ರೆಷರ್ ಹಾಕಿದ್ರೆ ಬ್ರೇಕ್ ಆಗುತ್ತೆ. ಸೊ ನಾನು ಸಾಫ್ಟೆಸ್ಟ್ ಯೂಸ್ ಮಾಡಿದೆ. ನೆಕ್ಸ್ಟ್ ಈಗ ಬೌಲಲ್ಲಿ ಪನ್ನೀರ್ ಪೀಸಸ್ ಹಾಕಿ ಮ್ಯಾಗಿ ಮಸಾಲ ಮತ್ತು ಸ್ವಲ್ಪ ಸಾಲ್ಟ್, ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಇದನ್ನು ಜೆಂಟಲಾಗಿ ಟಾಸ್ ಮಾಡ್ಕೋಬೇಕು. ಬ್ರಾಕ್ಲಿನ ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಹಾಟ್ ವಾಟರಲ್ಲಿ ರಿನ್ಸ್ ಮಾಡಿ ಈ ಥರ ವಾಶ್ ಮಾಡ್ಕೊತಾ ಇದ್ದೀನಿ. ಬ್ರಾಕ್ಲಿನ ಹಾಟ್ ವಾಟರಲ್ಲಿ ವಾಶ್ ಮಾಡೋದ್ರಿಂದ ಇದರಿಂದ ಕಲರ್ ಬ್ರೈಟ್ ಗ್ರೀನ್ ಆಗುತ್ತೆ ಮತ್ತು ಬ್ರಾಕ್ಲಿದು ಬಿಟರ್ನೆಸ್ ಕೂಡ ಹೋಗುತ್ತೆ. ಬ್ರಾಕ್ಲಿ ಒನ್ ಆಫ್ ದೋಸ್ ವೆಜ್ಜಸ್. ಕಟ್ ಮಾಡ್ತಾ ಇದ್ರೆ ಕಾಮ್ನೆಸ್, ತಿಂದರೆ ಗಿಲ್ಟ್ ಫ್ರೀ ಮತ್ತು ಮಿಕ್ಸ್ ಮಾಡಿದರೆ 5 ಸ್ಟಾರ್ ಲುಕ್ ಕೊಡುತ್ತೆ. ಇಲ್ಲಿ ನಾನು ಪನ್ನೀರ್, ಲೆಟ್ಯೂಸ್, ಬ್ರಾಕ್ಲಿ, ಕಾರ್ನ್, ಪೊಮಾಗ್ರಾನೇಟ್, ಪೊಟ್ಯಾಟೊ, ಆನಿಯನ್, ಕುಕುಂಬರ್ ಮತ್ತು ಕ್ಯಾರೆಟ್ ತಗೊಂಡಿದ್ದೀನಿ. ಇವಾಗ ಸ್ಟೀಮರ್ ವರ್ಕ್ ಸ್ಟಾರ್ಟ್ ಮಾಡೋಣ. ಸ್ಟೀಮರ್ ಬಾಟಮ್ಗೆ ಎಕ್ಸಾಕ್ಟ್ 2 ಗ್ಲಾಸಸ್ ಆಫ್ ವಾಟರ್ ಹಾಕ್ತಾ ಇದ್ದೀನಿ. ಇದು ಸ್ಟೀಮ್ಗೆ ಎನಫ್ ಆಗುತ್ತೆ. ಟಾಪ್ ಪ್ಲೇಟ್ ಇಟ್ಟು ಅದಕ್ಕೆ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ವಲ್ಲ ಪೊಟ್ಯಾಟೊ, ಕಾರ್ನ್ ಮತ್ತು ಬ್ರಾಕ್ಲಿ ಅರೇಂಜ್ ಮಾಡ್ಕೊತಾ ಇದ್ದೀನಿ. ನೀಟ್ಲಿ ಅರೇಂಜ್ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ಅರೌಂಡ್ 10 ಮಿನಿಟ್ಸ್ ತನಕ ಸ್ಟೀಮ್ ಮಾಡ್ಕೊತೀನಿ. 10 ಮಿನಿಟ್ಸ್ ಆಗಿದೆ. ಲಿಡ್ ಓಪನ್ ಮಾಡಿ ನೋಡಿದೆ. ಪೊಟ್ಯಾಟೊ ಸಾಫ್ಟ್, ಕಾರ್ನ್ ಪರ್ಫೆಕ್ಟ್ಲಿ ಜ್ಯೂಸಿ, ಬ್ರಾಕ್ಲಿ ವೈಬ್ರೆಂಟ್ ಗ್ರೀನ್ ಕಲರ್ ಆಗಿದೆ, ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಈಗ ಪನ್ನೀರ್ ಫ್ರೈ ಮಾಡೋಣ. ತವಾ ಹೀಟ್ ಮಾಡಿ ಸ್ವಲ್ಪ ಅಂದರೆ ಹಾಫ್ ಸ್ಪೂನ್ ಘೀ ಹಾಕುತ್ತಾ ಇದ್ದೀನಿ. ಇವಾಗ ಮ್ಯಾರಿನೇಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ವಲ್ಲ ಪನ್ನೀರ್ ಕೇರ್ಫುಲ್ ಆಗಿ ತವ ಮೇಲೆ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಮ್ಯಾರಿನೇಷನಲ್ಲಿ ಮ್ಯಾಗಿ ಮಸಾಲ, ಸಾಲ್ಟ್, ಚಿಲ್ಲಿ ಪೌಡರ್ ಸೂಪರ್ ಆಗಿ ಬ್ಲೆಂಡ್ ಆಗಿದೆ. ಪನ್ನೀರ್ ಚಂಕ್ಸ್ ತವ ಮೇಲೆ ಸ್ಲೋ ಆಗಿ ರೋಸ್ಟ್ ಆಗೋಕ್ಕೆ ಅಪ್ರಾಕ್ಸಿಮೇಟ್ಲಿ 40 to 45 ಸೆಕೆಂಡ್ಸ್ ತಗೊಳುತ್ತೆ. ಇದು ನನ್ನ ಸಲಾಡ್ ಸ್ಟಾರ್ ಇಂಗ್ರೀಡಿಯೆಂಟ್. ನೆಕ್ಸ್ಟ್ ಬನ್ನಿ ಸಲಾಡ್ ಪ್ರಿಪೇರ್ ಮಾಡೋಣ. ಬಾಯ್ಲ್ ಆಗಿರೋ ವೆಜ್ಜಸ್ನ ಬೌಲಲ್ಲಿ ಹಾಕ್ಕೊಂಡೆ. ನೆಕ್ಸ್ಟ್ ಪನ್ನೀರ್ ಕೂಡ ಹಾಕ್ಕೊಂಡೆ. ಆಮೇಲೆ 2 ಆನಿಯನ್ಸ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಕುಕುಂಬರ್ ಹಾಕ್ಕೊಂಡೆ. ಆಮೇಲೆ ಗ್ರೇಟೆಡ್ ಕ್ಯಾರೆಟ್ ಹಾಕೋತಾ ಇದ್ದೀನಿ. ಪೊಮಗ್ರಾನೇಟ್ ಹಾಕ್ಕೊಂಡೆ. ಆಮೇಲೆ ಲೆಟ್ಯೂಸ್ ಸ್ವಲ್ಪ ಹಾಕ್ಕೊಂಡೆ. 2.5 ಅಷ್ಟು ರೋಸ್ಟೆಡ್ ಪೀನಟ್ ಹಾಕೋತಾ ಇದ್ದೀನಿ. ಇದು ಮುಂಚೆನೇ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ 1 ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ನಾನು 2.5 ಸ್ಪೂನ್ ಅಷ್ಟು ಯೋಗರ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 1 ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು, ಹಾಗಾಗಿ 2 ಸ್ಪೂನ್ಸ್ ತೊಗೊಂಡು ಜೆಂಟಲಾಗಿ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಸಿ ಆಯಿತು. ಇನ್ಫ್ಯಾಕ್ಟ್ ಇದು ನನ್ನ ಫ್ರೆಂಡ್ಸ್ ರೆಸಿಪಿ. ಅವಳು ಹೆಲ್ದಿ ಜರ್ನಿ ಸ್ಟಾರ್ಟ್ ಮಾಡಿದಾಗ ನನ್ನ ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಕಮ್ ವಿ ವಿಲ್ ಮೇಕ್ ಹೆಲ್ದಿ ಟೇಸ್ಟಿ ಅಂತ ಹೇಳಿ ಈ ಸಲಾಡ್ ಇಂಟ್ರೊಡ್ಯೂಸ್ ಮಾಡಿಕೊಟ್ಲು.
ಆದಮೇಲೆ ನಾನು ರೆಗ್ಯುಲರ್ ಆಗಿ ಇದನ್ನು ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಮಿಕ್ಸ್ ಆದ ತಕ್ಷಣ ಲಿಟಲ್ ಬೈ ಲಿಟಲ್ ಸಾಲ್ಟ್ ಆ್ಯಡ್ ಮಾಡ್ತಾ ಹೋದೆ. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ ಪ್ರಕಾರ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಸ್ಪ್ರಿಂಕಲ್ ಮಾಡಿಕೊಂಡೆ. ಎಲ್ಲ ಆ್ಯಡ್ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ಹೊತ್ತು ಟಾಸ್ ಮಾಡಿಕೊಂಡೆ. ಈಗ ನೋಡಿ ಸಲಾಡ್ ಸೂಪರ್ ಕಲರ್ಫುಲ್, ಹೆಲ್ದಿ ಮತ್ತು ಫುಲ್ ಟೇಸ್ಟ್ ಬಡ್ಸ್ ರೆಡಿ. ಸಲಾಡ್ ಟೇಸ್ಟ್ ಮಾಡೋಣ. ಫಸ್ಟ್ ಬೈಟಲ್ಲೇ ಸೂಪರ್ ಫ್ರೆಶ್ ಆ್ಯಂಡ್ ಟೇಸ್ಟಿ. ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಖುಷಿಯಾಗಿರಿ ಎಲ್ಲರೂ. ಬಾಯ್ ಬಾಯ್.